ಹೆಚ್ಚುವರಿ ಸಮಸ್ಯೆ ಇತ್ತೀಚೆಗೆ ಒಂದೊಂದೂವರೆ ತಿಂಗಳಿಂದ ಇದು ಶುರುವಾಗಿದೆ. ವಸ್ತಾರೆ, ಹೊರನಾಡು, ತರೀಕೆರೆ ಒಂದು 3-4 ಭಾಗದಲ್ಲಿ ರೈತರ ಬೆಳೆದಂಥ ಕಾಫಿ, ಅಡಿಕೆ ಗಿಡನ ಕಡಿದಾಗ ನಾವಿಲ್ಲಿ ಕಳಸದಲ್ಲಿ ಕಳಸ ಮತ್ತು ಬಾಳೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘ ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಸೇರಿ ಕಳಸ ತಾಲೂಕು ಒತ್ತುವರಿ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅಂದರೆ ಸರ್ಕಾರಗಳು ಭಾಳ ಹಿಂದಿಂದ ಕೃಷಿ ಭೂಮಿನ ರೈತರು ಒತ್ತುವರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಸರ್ಕಾರ. ಚೀಟಿ ಹಾಕಿದರು. 78ರಲ್ಲಿ ಬಗರುಕುಂ ಸಾಗುವಳಿ ಚೀಟಿ ಕೊಟ್ಟರು. 97ರಲ್ಲಿ ಫಾರಂ 53ನಲ್ಲಿ ಅರ್ಜಿ ಕೊಟ್ಟು ಕಾಫಿಗೆ ಏನು ಒತ್ತುವರಿ ಮಾಡಿದಾರೋ ಅದನ್ನ ಸಕ್ರಮ 2 ಹೆಕ್ಟೇರ್ವರೆಗೆ ಮಾಡ್ತೀವಿ ಅಂತ ಸರ್ಕಾರಿ ಆದೇಶ ಮಾಡಿದರು. ಇತ್ತೀಚೆಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಫಾರಂ 57 ಅಂತ ಮಾಡಿದರು. 94 ಮತ್ತು 96 ಸೆಕ್ಷನ್ನಲ್ಲಿ ಮನೆ ಕಟ್ಟಿದವರಿಗೆ ಸಕ್ರಮ ಮಾಡಿದರು. ಈಗ ಸಮಸ್ಯೆ ಏನಾಗಿದೆ ಅಂತೇಳಿದ್ರೆ 2022ರಲ್ಲಿ ಇಡೀ ರಾಜ್ಯದಲ್ಲಿ 7,23,000 ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ಸೆಕ್ಷನ್ 4 ನೋಟಿಫಿಕೇಶನ್ನು ಆ ಜಿಲ್ಲಾಧಿಕಾರಿಗಳು ಮಾಡಿದರು. ಏನು ಕಂದಾಯ ಭೂಮಿಯಾಗಿತ್ತ ಅದು ಅರಣ್ಯ ಅಂತ ಪಾಣಿಲಿ ಕನ್ವರ್ಷನ್ ಮಾಡಿದ್ರು. ಆ ಸಮಸ್ಯೆ ಏನು ನಾವು 53ಲಿ ಅರ್ಜಿ ಕೊಟ್ಟಿರ್ಬೋದು, 57ನಾಗ ಅರ್ಜಿ ಕೊಟ್ಟಿರ್ಬೋದು, ಅಥವಾ ಯಾವುದೋ ಇದರಲ್ಲಿ ಅರ್ಜಿ ಕೊಟ್ಟಿರ್ಬೋದು. ಅವೆಲ್ಲ ಈಗ ಅರಣ್ಯ ಅಂಥೇಳಿ ಸಮಸ್ಯೆ ಸರ್ಕಾರನೇ ಸೃಷ್ಟಿ ಮಾಡ್ತೀನಿ. ಆ ಡೀಮ್ಡ್ ಅಂತ ಹೇಳೋ ಇದಿದೆಯಲ್ಲ ಅದು ಕಾನೂನಿನಲ್ಲಿಲ್ಲ. ಏನು ಸೊಪ್ಪಿನ ಬೆಟ್ಟ ಇರ್ಬೋದು, ಗೋಮಾಳುಗಳಿರ್ಬೋದು, ಅವ್ರು ಅಕೇಚೆ ಹಾಕಿದ್ದು ಫಾರೆಸ್ಟ್ಗಳಿರ್ಬೋದು, ಅವನ್ನೆಲ್ಲ ಸೇರಿಸಿ ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1,15,000 ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ರು. ಫಿಸಿಕಲಿ ಎಲ್ಲೂ ವೆರಿಫಿಕೇಷನ್ ಮಾಡಲಿಲ್ಲ. ಇದು ಕಂದಾಯ ಭೂಮಿ ಸರ್ಕಾರದ ವಶದಲ್ಲಿದೆಯೋ ಅಥವಾ ರೈತರು ಅದರಲ್ಲಿ ಏನಾದರೂ ಮನೆ ಕಟ್ಕೊಂಡಿದ್ದಾರೋ, ಶಾಲಾ ಕಾಲೇಜುಗಳನ್ನ ಕಟ್ಟಿರ್ಬೋದು, ಅಥವಾ ಕೃಷಿ ಮಾಡಿ ತೋಟನ, ಅಡಿಕೆ ತೋಟನ, ಕಾಫಿ ತೋಟನ ಮಾಡಿದಾರೋ, ಇದ್ಯಾವುದು ವೆರಿಫಿಕೇಷನ್ ಮಾಡಲ್ಲ. ಆಫೀಸ್ನಲ್ಲಿ ಕೂತ್ಕೊಂಡು ಈ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಪ್ರಕಾರ ಈಗ ನೋಟಿಸ್ ಕೊಟ್ಕೊಂಡು ಕುಲ್ಲ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಯಾವ ನ್ಯಾಯ ಅಂತ ಅವರೇ ಹೇಳಿದರು. 25 ಎಕರೆವರೆಗೆ ಏನು ಪ್ಲಾಂಟೇಶನ್ ಕ್ರಾಪ್ಸ್ ಇದೆಯೋ ಅದನ್ನು ಲೀಸಾಗಿ ಕೊಡ್ತೀವಿ, ಸರ್ಕಾರಿ ಆದೇಶನೂ ಮಾಡಿದ್ರು. ಅವ್ರು ಲೀಸಾಗಿ ಕೊಡೋದಾದ್ರೆ ಈ ಕಡಿಯೋದು ಯಾತಕ್ಕೆ? ಕಷ್ಟಪಟ್ಟು ಕೃಷಿ ಮಾಡಿ, ಸಾಲ ಮಾಡಿ, ಬ್ಯಾಂಕ್ನಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರಿಗೆಲ್ಲ ಫಾರಂ 53ಲಿ ಸಾಗುವಳಿ ಚೀಟಿನೂ ಇಶ್ಯೂ ಮಾಡಿದ್ದಾರೆ. ಈಗ ಒಂದು ಕಡೆಯಿಂದ ಕೆಲವು ಸಾಗುವಳಿ ಚೀಟಿಗಳನ್ನ ಪಾಣಿ ಬಂದಿದ್ದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗೋಸ್ಕರ ನಾಡ್ದು 11ನೇ ತಾರೀಕು ಬುಧವಾರ ಕಳಸ ಬಂದ್ ಮಾಡಿ ಈ ನಮ್ಮ ಬೇಡಿಕೆಗಳು ಏನಿದ್ದಾವೆ, ಯಾರು ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಿದಾರೋ ಅವರಿಗೆ ಸಕ್ರಮ ಮಾಡಿಕೊಡ್ಬೇಕು ಅಂತ ಮೊದಲನೇ ಬೇಡಿಕೆ. ನಮಗೆ ಗೊತ್ತಿಲ್ಲ ಅದು ಕಂದಾಯ ಭೂಮಿಯೋ ಅರಣ್ಯ ಭೂಮಿ ಅಂತ. ಅವರು ಅದನ್ನು ಸರ್ವೆ ಮಾಡಿ ಮಾರ್ಕಿಂಗ್ ಮಾಡಿಲ್ಲ, ಕಲ್ಲು ಬಂದು ಹಾಕಿಲ್ಲ, ಅಥವಾ ನಮ್ಮ ಕೃಷಿ ಮಾಡಿದ ಭೂಮಿಗೆ ನಾವೇ ಬೇಲಿ ಹಾಕ್ಕೊಂಡಿದ್ದೀವಿ. ನಮ್ಮ ಸ್ವಾಧೀನದಲ್ಲೇ ಇದೆ, ಅರಣ್ಯ ಇಲಾಖೆ ಸ್ವಾಧೀನದಲ್ಲಿ ಇಲ್ಲ. ಆದ್ದರಿಂದ ಅದನ್ನು ನಮಗೆ ಸಕ್ರಮ ಮಾಡಿಕೊಂಡು ಫಾರಂ 53, 57, 94C, 94CC ಯಾರ್ಯಾರು ಅರ್ಜಿ ಕೊಟ್ಟಿದಾರೋ ಅವರಿಗೆ ಆದಷ್ಟು ಬೇಗ ಆ ಸಮಿತಿಯವರು ಹಕ್ಕುಪತ್ರ ಕೊಡಬೇಕು. ಇನ್ನು ಅರಣ್ಯ ಹಕ್ಕು ಕಾಯ್ದೆ ಕೇಂದ್ರ ಸರ್ಕಾರ 2004ರಲ್ಲಿ ತಂತು. ಯಾರು ಪಾರಂಪರಿಕವಾಗಿ 75 ವರ್ಷದಿಂದ ಅರಣ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಅದನ್ನು ಅಲ್ಲಿ ವಾಸ ಮಾಡೋದಕ್ಕೆ ಅದನ್ನು ಅನುಭವಿಸೋದಕ್ಕೆ ಆ ಕಾಯ್ದೆನಲ್ಲಿ ಅವಕಾಶ ಮಾಡಿಕೊಡ್ರು. ಅದರಲ್ಲಿ ಯಾರು ಪಾರಂಪರಿಕವಾಗಿದ್ದಾರೋ ಬರೀ SC ST ಅಲ್ಲ, ಎಲ್ಲರಿಗೂ ಆ ಅವಕಾಶ ಮಾಡಿಕೊಡಿ. 75 ವರ್ಷ ಅಂತ ಏನಿದ್ದಾರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ 25 ವರ್ಷಕ್ಕೆ ಮಾಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಇನ್ನೊಂದು ಭಾರಿ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಈ ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ಆನೆ ಮತ್ತು ಕಾಡುಕೋಣ ಹಾವಳಿ ಜಾಸ್ತಿ ಆಗಿದೆ. ಅವು ಕೃಷಿ ಭೂಮಿಗೆ ಬಂದು ಕೃಷಿ ಅನ್ನು ಹಾಳು ಮಾಡೋದಲ್ಲದೆ ರೈತರ
ನೂರಾರು ಜನ ಸಾವಿಗೆ ಕಾರಣ ಆಗಿದೆ. ಸರ್ಕಾರ ಎಲ್ಲೋ ಒಂದು 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ ಅಂತಾರೆ. ಮನೆ ಯಜಮಾನ ಸತ್ತು ಹೋದರೆ 5 ಲಕ್ಷ 10 ಲಕ್ಷ ಕೊಟ್ಟರೆ ಅವನು ತಿಥಿ ಮಾಡೋದಕ್ಕೆ ಸರಿ. ಅದರಿಂದ ಯಾವ ಅವನ ಕುಟುಂಬ ಬದುಕೋದಕ್ಕೆ ಕಷ್ಟ ಇದೆ. ಜೊತೆಗೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ, ಅರಣ್ಯದಲ್ಲಿ ಅಕಸ್ಮಾತ್ ಏನಾರಂಥ ಘಟನೆ ನಡೆದರೆ ಕಾನೂನಿನಂತೆ ಏನು ಬೇಕಾದ್ರೂ ಮಾಡಿ. ಕೃಷಿ ಭೂಮಿ ಒಳಗೆ ನಮ್ಮ ಸ್ವಾಧೀನದಾಗಿದ್ದ ಭೂಮಿ ಒಳಗಡೆ ಆನೆ ಆಗಲಿ ಕಾಡ್ಕೋಣೆ ಆಗಲಿ ಬಂದು ಯಾರನ್ನಾದ್ರೂ ರೈತರನ್ನ ಇದು ಮಾಡಿದರೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಫಾರೆಸ್ಟ್ನವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಅದು ಅವರ ಜವಾಬ್ದಾರಿ. ಆ ಪ್ರಾಣಿಗಳನ್ನ ಅದು ಅರಣ್ಯದೊಳಗೆ ಇಟ್ಕೊಳ್ಬೇಕು. ಅವು ಕೃಷಿ ಭೂಮಿಗೆ ಬರೋದಕ್ಕೂ ಅರಣ್ಯ ಇಲಾಖೆನೇ ಕಾರಣ. ಸೊಪ್ಪಿನ ಬೆಟ್ಟ ಗೋಮಾಳ ಏನಿತ್ತು ಅದರಲ್ಲಿ ಹುಲ್ಗಾವಲು ಚೆನ್ನಾಗಿತ್ತು. ಏನು ಚೋಳ ಫಾರೆಸ್ಟ್ ಅಂತ ಹೇಳ್ತಾರೋ ಅದರಲ್ಲೆಲ್ಲ ಒಳ್ಳೆ ಹುಲ್ಗಾವಲಿತ್ತು. ಅದಕ್ಕೆ ಅಕ್ಕೇಸಿ ಹಾಕಿದ್ರಿಂದ ಈಗ ಅಲ್ಲಿ ಹುಲ್ಲು ಬೆಳೀತಾ ಇಲ್ಲ. ಅವು ಅಲ್ಲಿಂದ ರೈತರ ಜಮೀನಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ 20-25 ವರ್ಷದಿಂದ ಈಚೆಗೆ ಮೊದಲು ಇಲ್ಲಿ ಕಾಡುಕೋಣ ಆಗಲಿ ಆನೆ ಆಗಲಿ ದಾಳಿ ಮಾಡ್ತಿರಲಿಲ್ಲ. ಇದು ಸರ್ಕಾರನೇ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ತಗೊಂಡು ಅಕ್ಕೇಚಿ ಹಾಕಿ ಯಾವ ವಿಜ್ಞಾನಿ ಹೇಳಿದ್ದದು? ಅವರೇನಾದ್ರು ಅಧ್ಯಯನ ಮಾಡಿದವರು? ಇದು ದುಡ್ಡು ಮಾಡೋದಕ್ಕೋಸ್ಕರ ಅರಣ್ಯ ಇಲಾಖೆ ಮತ್ತು ರಾಜಕಾರಣಿಗಳು ಮಾಡಿದಂಥ ಪ್ಲ್ಯಾನ್. ವರ್ಲ್ಡ್ ಬ್ಯಾಂಕಿಂದ ದುಡ್ಡು ತಗೊಂಬಂದು ಒಂದು 25% ಖರ್ಚು ಮಾಡಿ ಉಳಿದಿದ್ದು ಇವ್ರು ಜೋಬಿಗೆ ಹಾಕಿ ಈ ಗುಡ್ಡುಗಳನ್ನೆಲ್ಲ ಹಾಳು ಮಾಡಿದರು. ನಮ್ಮ ಕೃಷಿಕರು ಹಿಂದೆ ಎಲ್ಲರ ಮನೆಯಲ್ಲೂ ಜಾನುವಾರು ಸಾಕ್ತಿದ್ರು. ಈಗ ಜಾನುವಾರು ಸಾಕೋದಕ್ಕೆ ಜಾಗ ಇಲ್ಲ ಮಲೆನಾಡಿನಲ್ಲಿ. 95% ಜನ ಜಾನುವಾರು ಸಾಕ್ತಾ ಇಲ್ಲ. ಎಲ್ಲ ಅಂಗಡಿಲಿ ಹಾಲು ತಗೊಂಡು ನಂದಿನಿ ಹಾಲು ಕುಡಿಯುವ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ಅದಕ್ಕೆ ಸರಿಯಾದ ಕಾನೂನು ತಗೊಂಬಂದು ಆ ಕಾಡು ಪ್ರಾಣಿಗಳನ್ನ ಅವ್ರು ಅರಣ್ಯದಲ್ಲೇ ಬಿಟ್ಕೊಬೇಕು ಹೊರತು ನಮ್ಮ ಕೃಷಿ ಜಮೀನಿಗೆ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗ್ತದೆ. ಇನ್ನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಏನು ಸಮಸ್ಯೆ ಇದೆಯಾ ಅದನ್ನು ಫಿಸಿಕಲಿ ಸರ್ವೆ ಮಾಡಬೇಕು. ಅವ್ರು ಯಾವುದೋ ವೈಮಾನಿಕ ಸರ್ವೆನೋ ಇನ್ಯಾವುದೋ ಸರ್ವೆ ಮಾಡ್ಕೊಂಡು ಅವ್ರದ್ದೇನೋ ಕಥೆ ಹೇಳೋದಲ್ಲ. ಸರ್ವೆ ಮಾಡಿ ಆ್ಯಕ್ಚುಲಿ ಆ ಗಡಿ ಗುರುತು ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು. ಈಗೇನು ಅವರು ಡೀಮ್ಡ್ ಫಾರೆಸ್ಟು ಈ ಮೈನರ್ ಫಾರೆಸ್ಟು ಅಂತ ಹೇಳ್ತಾರೋ ಅದಕ್ಕಿಂತಲೂ ಚೆನ್ನಾಗಿ ನಾವು ಕೃಷಿ ಮಾಡಿದಂಥ ಕಾಫಿ ತೋಟಗಳಿರ್ಬೋದು, ನಮ್ಮ ಕೃಷಿ ಜಮೀನು ಇರ್ಬೋದು, ಅರಣ್ಯಕ್ಕೆ ಪೂರಕವಾಗಿದೆ, ಪರಿಸರಕ್ಕೆ ಪೂರಕವಾಗಿದೆ. ನಮ್ಮಲ್ಲಿ ಅವ್ರೇನು 25 ಮರ ಅಂತ ಹೇಳ್ತಾರೆ ಎಕರೆಗೆ, ನಮ್ಮಲ್ಲಿ 100 ಮರ ಇದೆ ತೋಟದಲ್ಲಿ. ಒಳ್ಳೆ ಹಚ್ಚ ಹಸಿರುವಾಗಿದೆ. ಯಾರು ಅದನ್ನು ಅರಣ್ಯದಕ್ಕಿಂತಲೂ ಕಡಿಮೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅರಣ್ಯಕ್ಕಿಂತಲೂ ಭಾಳ ಚೆನ್ನಾಗಿರುವಂಥ ಕೃಷಿನೇ ನಮ್ಮ ಮಲೆನಾಡಿನಲ್ಲಿ ನಮ್ಮ ರೈತರು ಮಾಡುವಂಥದ್ದು. ಅದರಿಂದ ಕೃಷಿ ಮಾಡಿ ಅರಣ್ಯ ನಾಶ ಆಯಿತು, ಒತ್ತುವರಿ ಮಾಡಿ ಅರಣ್ಯ ನಾಶ ಆಯಿತು ಅಂತ ಹೇಳೋದು ವೈಜ್ಞಾನಿಕವಾಗಿ ಅದು ಸರಿಯಲ್ಲ. ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವು ನಾಳಿದ್ದು 11ನೇ ತಾರೀಕು ಕೆಲಸ ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಇದನ್ನು ಕೂಡಲೇ ಸೆಟ್ರೇಟ್ ಮಾಡಬೇಕು. ಯಾಕೆಂದರೆ ಇದು 20-30 ವರ್ಷದಿಂದ ಈ ಸಮಸ್ಯೆ. 4 ವರ್ಷ 5 ವರ್ಷಕ್ಕೆ ಯಾರೋ ಒಬ್ಬ ಮಂತ್ರಿ ಬರೋದು, ಅವನು ಏನೋ ಒಂದು ಹೇಳೋದು, ಇನ್ಯಾವನೋ ಒಬ್ಬ ಅಧಿಕಾರಿ ಬಂದು ಏನೋ ಹೇಳೋದು ಮಾಡಿ ರೈತರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ ಅವನು ಮಾಡಿದಂಥ ಕೃಷಿ. ನಾವು ಯಾರು ಅಮೇರಿಕದಿಂದ ಬಂದಲ್ಲ, ಪಾಕಿಸ್ತಾನದಿಂದ ಬಂದವರು ಅಲ್ಲ. ನಮ್ಮ ಈ ಬಂದಿಗೆ ಎಲ್ಲ ರಾಜಕೀಯ ಪಕ್ಷದವರು, ಕಳಸ ಮತ್ತು ಬಾಳೂರು ಹೋಬಳಿಯ ಎಲ್ಲ ಕೃಷಿಕರು, ಎಲ್ಲ ಸಂಘಟನೆಗಳು, ಕಾರ್ಮಿಕರು, ವ್ಯಾಪಾರಸ್ಥರು, ಎಲ್ಲ ಜನಗಳ ಪೂರ್ಣ ಸಹಕಾರ ಇದೆ. ಇಲ್ಲ ಬಸ್ ಸಂಚಾರ ನಾವು ರಸ್ತೆ ಬಂದ್ ಮಾಡೋದಿಲ್ಲ, ಬಸ್ ಸಂಚಾರ ಮಾಮೂಲಾಗಿರ್ತದೆ. ಶಾಲೆಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಬಂದ್ ಮಾಡಿ ಒಂದು ದಿವಸ ನಮಗೆ ಸಹಕಾರ ಕೊಡಬೇಕು ಅಂತ. ಅದಕ್ಕೆ ಅವರು ಪೂರಕವಾಗಿ ಇದು ಮಾಡಿದ್ದಾರೆ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಎಲ್ಲ ಬಂದ್ ಮಾಡಬೇಕು ಅಂತ ಅವರಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. ಬರ್ತಾರೆ MP ಗಳು, ಚುನಾಯಿತ ಪ್ರತಿನಿಧಿಗಳು, MLAಗಳು, MLCಗಳು, ಮಾಜಿ MLAಗಳು ಎಲ್ಲ ಬರ್ತಾರೆ. ಬೆಳೆಗಾರರ ಸಂಘಟನೆ ರಾಜ್ಯ ಮಟ್ಟದ ನಾಯಕರುಗಳು ಬರ್ತಾರೆ, ರೈತ ಸಂಘದ ನಾಯಕರುಗಳು. ದಯವಿಟ್ಟು ನಾವು ಕಳಸ ತಾಲೂಕು ಮತ್ತು ಬಾಳೂರು ಹೋಬಳಿಯ ಎಲ್ಲ ನಾಗರಿಕರು, ರೈತರು, ಕೃಷಿಕರು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಇದಕ್ಕೆ ಪೂರ್ಣ ಬೆಂಬಲ ಕೊಟ್ಟು ಎಲ್ಲರೂ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿ ನಮ್ಮ ರೈತರಿಗೆ ಏನು ತೊಂದರೆ ಆಗಿದೆಯೋ ಅದರ ಪರಿಹಾರಕ್ಕಾಗಿ ನೀವೆಲ್ಲ ನಿಮ್ಮ ಸಹಕಾರವನ್ನು ನಾವು ಅಪೇಕ್ಷೆ ಮಾಡ್ತೀವಿ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಇದೇ 11/9/2024 ಬುಧವಾರ ಕಳಸಾ ತಾಲೂಕಿನಲ್ಲಿ ಕಳಸದಲ್ಲಿ ಒಂದು ಒತ್ತುವರಿ ತೆರವು ವಿರುದ್ಧ ಹೋರಾಟವನ್ನು ಆಯೋಜಿಸಿದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಅತ್ಯಂತ ಸಂಕಷ್ಟದಾಯಕವಾಗಿ ಈ ಒಂದು ಕಾನೂನು, ಈ ಒಂದು ಒತ್ತುವರಿ ಸಮಸ್ಯೆ ಆಗ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಈ ಒತ್ತುವರಿ ಹೋರಾಟ ಪ್ರಾರಂಭ ಆಗಿದೆ. ಅದೇ ರೀತಿ ರೈತರೆಲ್ಲರ, ಕಳಸಾ ತಾಲೂಕಿನ ಬಾಳೂರು ಈ ಭಾಗದ ರೈತರೆಲ್ಲರ ಒಂದು ಮನವಿಯ ಮೇರೆಗೆ ನಾವು ಕಳಸಾ ತಾಲೂಕು ಹೋರಾಟ ಸಮಿತಿ ಅಂತ ರಚನೆ ಮಾಡಿಕೊಂಡು ಎಲ್ಲ ಪಕ್ಷಗಳು, ಎಲ್ಲ ರೈತರು, ರೈತ ಹೋರಾಟಗಾರರು, ಎಲ್ಲ ಸಂಘ ಸಂಸ್ಥೆಗಳು ಸೇರಿಸ್ಕೊಂಡು ನಾವು ಈ ಹೋರಾಟವನ್ನು ಆಯೋಜಿಸಿದ್ದೇವೆ. ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಕಳಸದ ಮುಖ್ಯ ರಸ್ತೆಯಲ್ಲಿ ದೊಡ್ಡ ಒಂದು ಮೆರವಣಿಗೆ, ಬೃಹತ್ ಮೆರವಣಿಗೆ ನಡೀತದೆ. ಆ ನಂತರದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ವಿಶೇಷವಾಗಿ ಲೋಕಸಭಾ ಸದಸ್ಯರು, ಮಾನ್ಯ ವಿಧಾನಸಭೆಯ ಸದಸ್ಯರುಗಳು, ವಿಧಾನ ಪರಿಷತ್ನ ಸದಸ್ಯರುಗಳು, ಹೋರಾಟಗಾರರು, ರೈತ ಹೋರಾಟಗಾರರು ಎಲ್ಲ ಬಂದು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಕೂಗು ಸರ್ಕಾರಕ್ಕೆ ಕೇಳಬೇಕು. ಈ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಒತ್ತುವರಿ ತೆರವಿಗೆ ಬರಬಾರ್ದು ಅನ್ನೋ ಅಭಿಲಾಷೆ ಇದ್ದರೆ ದಯವಿಟ್ಟು ಈ ಭಾಗದ ಎಲ್ಲ ರೈತರುಗಳು, ಕೂಲಿ ಕಾರ್ಮಿಕರು, ರೈತರು, ಸಣ್ಣವರು, ದೊಡ್ಡವರು ಯಾರು ಇದಾಗದೆ ಎಲ್ಲರೂ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು. ನಮ್ಮ ಕೂಗನ್ನು ಸರ್ಕಾರ ಕೇಳುವ ರೀತಿ ಆಗಬೇಕು. ಇದು ಯಶಸ್ವಿ ಆಗಬೇಕಾದ್ರೆ ದಯವಿಟ್ಟು ಇಡೀ ಕಳಸಾ ತಾಲೂಕಿನ ಬಾಳೂರು ಹೋಬಳಿ ಅದರ ಸುತ್ತಮುತ್ತಲಿನ ಎಲ್ಲ ಭಾಗದಿಂದ ರೈತರು ಬಂದು ನಾವು ಸಹಕಾರ ಕೊಡಬೇಕು. ಈ ಒಂದು ಕಾರ್ಯಕ್ರಮ, ಈ ಒಂದು ಹೋರಾಟ ರೈತರ ಹೋರಾಟ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಅದರಿಂದ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟು ಈ ಹೋರಾಟ ಯಶಸ್ವಿ ಆಗೋಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ.